ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಎಲ್ಲ ಸೇರಿ ಎಲ್ಲ ಯುವಕರು ಮತ್ತು ಕಾರ್ಯಕರ್ತರು ಇಡೀ ಕ್ಷೇತ್ರದವರು ಮುಂದೆ ನಿಂತು ಇವತ್ತು 18ನೇ ವರ್ಷದ ಏನು ಬರ್ತಡೇ ತುಂಬ ವಿಜೃಂಭಣೆಯಿಂದ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಮುಂದಿನ ಬಾರಿ 2028ಕ್ಕೆ MLA ಮಂತ್ರಿ ಆಗ್ತಾರೆ. ಮಂತ್ರಿ ಹಾಕೋದೇನು ಮುಖ್ಯಮಂತ್ರಿನೇ ಆಗ್ಬೋದು ಅಂಥ ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ಇವರು ಮಾಡೋ ಒಂದು ಕಾರ್ಯಕ್ರಮ ಯಾವುದೇ ವಿಷಯದಲ್ಲಿ ಮುಂಚೂಣಿಯಲ್ಲಿ ಯಲಹಂಕ ಕ್ಷೇತ್ರ ಮುಂದೆ ಇರ್ತದೆ. ಯಾರು ಹೇಳ್ತಾರೆ ಅವರೇ ಅರ್ಥ ಮಾಡ್ಕೋಬೇಕಷ್ಟೇ. ಯಲಹಂಕ ಕ್ಷೇತ್ರದಲ್ಲಿ ಯಾವ ಮೂಲೆಯಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೂ ಹುಡ್ಕೊಂಡು ಹೋಗಿ ಕೆಲಸ ಮಾಡೋಂಥ ವ್ಯಕ್ತಿ ಅಂದರೆ ಅದು SR ವಿಶ್ವನಾಥ್ ಅವರು. SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ಕಣ್ಣಲ್ಲಿ ನೋಡಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಎಲ್ಲ ಸೇರಿ ಎಲ್ಲ ಯುವಕರು ಮತ್ತು ಕಾರ್ಯಕರ್ತರು ಇಡೀ ಕ್ಷೇತ್ರದವರು ಮುಂದೆ ನಿಂತು ಇವತ್ತು 18ನೇ ವರ್ಷದ ಏನು ಬರ್ತಡೇ ತುಂಬ ವಿಜೃಂಭಣೆಯಿಂದ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಮುಂದಿನ ಬಾರಿ 2028ಕ್ಕೆ MLA ಮಂತ್ರಿ ಆಗ್ತಾರೆ. ಮಂತ್ರಿ ಹಾಕೋದೇನು ಮುಖ್ಯಮಂತ್ರಿನೇ ಆಗ್ಬೋದು ಅಂಥ ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ಇವರು ಮಾಡೋ ಒಂದು ಕಾರ್ಯಕ್ರಮ ಯಾವುದೇ ವಿಷಯದಲ್ಲಿ ಮುಂಚೂಣಿಯಲ್ಲಿ ಯಲಹಂಕ ಕ್ಷೇತ್ರ ಮುಂದೆ ಇರ್ತದೆ. ಯಾರು ಹೇಳ್ತಾರೆ ಅವರೇ ಅರ್ಥ ಮಾಡ್ಕೋಬೇಕಷ್ಟೇ. ಯಲಹಂಕ ಕ್ಷೇತ್ರದಲ್ಲಿ ಯಾವ ಮೂಲೆಯಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೂ ಹುಡ್ಕೊಂಡು ಹೋಗಿ ಕೆಲಸ ಮಾಡೋಂಥ ವ್ಯಕ್ತಿ ಅಂದರೆ ಅದು SR ವಿಶ್ವನಾಥ್ ಅವರು. SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ಕಣ್ಣಲ್ಲಿ ನೋಡಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ನಾವೆಲ್ಲ ಕೋರ್ಕೊತಾ ಇದ್ದೀವಿ.